ನೆಲಮಂಗಲ ವಿಧಾನಸಭಾ ಕ್ಷೇತ್ರ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಪಾಲನಹಳ್ಳಿ ಮಠದ ಸಾಮಾಜಿಕ ಕಾರ್ಯಭಾಗವಾದ ಆಯುರ್ವೇದ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆ ಸ್ಥಾಪಿಸಲು ಓಸ್ವೆಲ್ ಸಂಸ್ಥೆ ಸಹಕಾರ ನೀಡಿದೆ. ಶ್ರೀಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಸಿದ್ದರಾಜ ಸ್ವಾಮೀಜಿಗಳಿಗೆ ಸಾಮಾಜಿಕ ಕಾರ್ಯಕ್ಕೆ ಮೆಚ್ಚಿ ಮಠದ ಆಡಳಿತ ಮಂಡಳಿಗೆ ಸಹಾಯಕಾರಿಯಾಗಲೆಂದು ಓಸ್ವೆಲ್ ಗಣಿ ಉದ್ಯಮದ ದಾಖಲೆಗಳನ್ನು ಮಠಕ್ಕೆ ಸಂಸ್ಥೆಯ ಮುಖ್ಯಸ್ಥರಾದ ಪಿ ಓಸ್ವೆಲ್ ಶುಕ್ರವಾರ ಹಸ್ತಾಂತರ ಮಾಡಿ ಸಹಕಾರ ನೀಡಿದ್ದಾರೆ. ಇನ್ನು ಓಸ್ವೆಲ್ ಸಂಸ್ಥೆಯ ಮುಖ್ಯಸ್ಥ ಪಿ ಓಸ್ವೆಲ್ ಜೈನ್ ಮಾಧ್ಯಮಗಳೊಂದಿಗೆ ಮಾತನಾಡಿ, ಬಹಳ ವರ್ಷಗಳಿಂದ ತುಮಕೂರು ಚಿತ್ರದುರ್ಗ ಗಡಿಯ ಗುಬ್ಬಿ ತಾಲೂಕಿನ ಕರಡಿಕಲ್ಲು ಹರಳೆಕಟ್ಟೆ ಗ್ರಾಮದಲ್ಲಿರುವ ನಮ್ಮ ಹಿಂದೂಸ್ತಾನ್ ಡೈಮಂಡ್ ಕಾರ್ಪೊರೇಷನ್ ಹಾಗೂ ಓಸ್ವೆಲ್ ಮೈನ್ಸ್ ಅಂಡ್ ಮಿನರಲ್ಸ್ ಕಂಪನಿಯ ಸುಮಾರು 3,000 ಎಕರೆ ಗಣಿಗಾರಿಕೆ ಜಾಗವನ್ನು ವೈಯಕ್ತಿಕ ಕಾರಣಗಳಿಂದ ಹಾಗೂ ಶ್ರೀಮಠದ ಸಾಮಾಜಿಕ ಕಾರ್ಯಕ್ಕೆ ನೆರವಾಗಲಿ ಎಂದು ದಾನವಾಗಿ ಪಾಲನಹಳ್ಳಿ ಮಠದ ಆಡಳಿತ ಮಂಡಳಿಗೆ ಈ ಗಣಿಗಾರಿಕೆಯನ್ನು ವರ್ಗಾಯಿಸಿ ದಾಖಲೆಗಳನ್ನು ಮಠದ ಶ್ರೀಗಳಿಗೆ ಹಸ್ತಾಂತರಿಸಿದ್ದೇನೆ. ವೈಯಕ್ತಿಕವಾಗಿ ಆರೋಗ್ಯ ಸಮಸ್ಯೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಮಠದ ನಡುವಿನ 25 ವರ್ಷಗಳ ಅವಿನಾಭಾವ ಸಂಬಂಧದಿಂದ ಈ ಎಲ್ಲ ದಾಖಲೆ ಮತ್ತು ಗಣಿಗಾರಿಕೆಯ ಭೂಪ್ರದೇಶವನ್ನು ಮಠಕ್ಕೆ ದಾನವಾಗಿ ನೀಡಿದ್ದೇನೆ ಎಂದು ಓಸ್ವೆಲ್ ಹೇಳಿದ್ದು ಹೀಗೆ. स्वामी को मैं 25 साल से जानता हूँ. So that I thought that this mines we are handing over to him to do improve the people of the village people here and education, and he is giving Ayurvedic medicines. Education is necessary for children, that he want to do, so that by mines improvement he can do lot of things, and improvement of the Palanhalli Mutt will come definitely, and already name is there. So I came here to hand over. So many people were approaching me, but I was silent for them. Ultimately, because he is noble person, so I am handing over all things, and they will run correctly. ಏನೇನು ಕೊಡ್ತಾ ಇದ್ದೀರಾ ಅವರು ಸ್ವಾಮೀಜಿ? All mines, paper, documents, all we had handed over to him. As my health is not good and my age is 70, I can't not able to do the work, so that I am handing over all mines to Swamiji Palanhalli Mutt. Okay. Total some 2,000 acres we are having area. So that all area we had handed over 1,001 acres and 239 acres of Kanchiganhalli, Shivchandra mines of 83 acres, and Kurumaldi Halli mines of in Oswald mines and minerals 500 acres. That is iron ore. Iron ore, manganese is main thing. Out of that limestone is there and dolomite is there. Yellow oxide is available in the 1,000 acres mines, where gold is available, as geologists told me. We are not knowing, but yellow oxide is coming like a gold. Okay. It work now. Okay. 74 to 84. So we had seen all work, but after that his health was good and his age was 85 years. He had handed over mines to me. For how many years you have a mine there? That we are since 1989 onwards we are doing my mines, and we are exporting Aventurine green and so many other items to foreign countries, most probably Japan, Taiwan, Germany and Hong Kong. Okay. Your name and your name? My name is P.B. Oswal. Oswal. You are coming from my origin from Rajasthan, but we were doing the work. Okay. Now that you do to health problem, and I search correct person, so who can run the mines and help the people of poor. Okay. ಪಾಲನಹಳ್ಳಿ ಮಠದ ಡಾಕ್ಟರ್ ಶ್ರೀ ಸಿದ್ದರಾಜ ಸ್ವಾಮೀಜಿ ಮಾತನಾಡಿ, ವೈಯಕ್ತಿಕ ಕಾರಣಗಳಿಂದ ಪ್ರತಿಷ್ಠಿತ ಓಸ್ವೆಲ್ ಕಂಪನಿಯ ಮುಖ್ಯಸ್ಥರು ಗಣಿಗಾರಿಕೆಯನ್ನು ಹಸ್ತಾಂತರಿಸಿರುವುದು ಸಂತಸವಾಗಿದೆ. ಈ ಮಠದ ಅಡಿಯಲ್ಲಿ ಮುಂದಿನ ದಿನಗಳಲ್ಲಿ ಆಯುರ್ವೇದ ವಿಶ್ವವಿದ್ಯಾಲಯ, ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆ ಸ್ಥಾಪಿಸಲು ಇದು ಅತೀವ ಸಹಕಾರವಾಗಲಿದೆ ಎಂದು ಹರ್ಷವನ್ನು ವ್ಯಕ್ತಪಡಿಸಿದ್ದು ಹೀಗಿದೆ. ಒಂದು ಚಾರಿಟಿ ಮಠ ಮತ್ತು ಸಂಸ್ಥೆಗಳಂದಾಗ ಗಣಿ ಮತ್ತು ವ್ಯಾಪಾರೀಕರಣ ಅಂತ ಬರಲ್ಲ. ಅದನ್ನು ನಾವು ಇವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಆದರೂ ಕೂಡ ನಿಮ್ಮ ಒಂದು ವಾಸ್ತವಿಕತೆ ಇಲ್ಲದಿದ್ದರೂ ನಿಮ್ಮ ಮಠದ ಸ್ಪಿರಿಚುವಲ್ ಅಂದರೆ ಆಧ್ಯಾತ್ಮಿಕದ ಒಂದು ಬೆಳವಣಿಗೆ, ಎಜುಕೇಷನ್ನು ಮತ್ತು ಆಯುರ್ವೇದ ಇದರ ಬೆಳವಣಿಗೆ ಮತ್ತು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ನೀವು ಉಚಿತವಾಗಿ ಆರೋಗ್ಯವನ್ನು ಮತ್ತು ಶಿಕ್ಷಣವನ್ನು, ದೇವಸ್ಥಾನದ ಒಂದು ಅಭಿವೃದ್ಧಿಯನ್ನು ಬೆಳೆಸ್ಕೊಂಡು ಹೋಗಿ ನಿಮ್ಮ ಮಠದ ವತಿಯಿಂದ ಮಾಡಿಸಿ. ನಿಮ್ಮ ಮಠಕ್ಕೆ ಅಂತ ನಾವು ಇದನ್ನು ಸಂಪೂರ್ಣವಾಗಿ ಕೊಡ್ತಾ ಇದ್ದೀವಿ. ಅದರಲ್ಲಿ ನೀವು ಸಾವಿರಾರು ಜನಕ್ಕೆ ಕೆಲಸಗಳನ್ನು ಕೊಟ್ಟು ಅದರಿಂದ ಬಂದಿರತಕ್ಕಂಥ ಮಠವನ್ನು ಕೂಡ ಅಭಿವೃದ್ಧಿ ಮಾಡ್ಕೊಂಡು ಹೋಗಿ. ನೀವು ಯಾರನ್ನಾದರೂ ನೇಮಿಸಿ ಅದನ್ನು ಮಾಡ್ಕೊಂಡು ಹೋಗಿ ಅಂತ
ಎಷ್ಟು ಒಂದು ಹಿಂದೂಸ್ತಾನ್ ಡೈಮಂಡ್ ಕಾರ್ಪೊರೇಷನ್ ಎಷ್ಟು ಎಕರೆ ಇದೆ? ಎಕರೆ. ಮತ್ತು ಅರಳಕಟ್ಟೆ ಗ್ರೀನ್ ಸ್ಕ್ವಾಡ್ಸು Green Cords mines 1,000 acres, but 50 ಎಕರೆ ಒಂದು ML ಆಗಿರ್ತಕ್ಕಂಥದ್ದು. ಮತ್ತು ಚಿತ್ರದುರ್ಗ Chitradurga, that is mines na Kurumadelli iron ore mines in Oswald Mines and Minerals, that is 500 acres. Okay. That is separate. 3,000 ಎಕರೆಗಳನ್ನ ಕೊಡ್ತಾ ಇದ್ದಾರೆ. ಅದನ್ನ ಹೇಗೆ ನಿರ್ವಹಣೆ ಮಾಡ್ತಾರೆ ಸ್ವಾಮಿ ಮುಂದಿನ? ಅದನ್ನು ಅವರ ಮನಸ್ಸಿನ ಆಕಾಂಕ್ಷೆಗಳು ಮತ್ತು ಅವರ ಭಾವನೆಗಳಿಗೆ ಧಕ್ಕೆ ಬಾರದಾಗೆ ನಾವು ನಮ್ಮ ಮಠದ ವತಿಯಿಂದ ಮುಖ್ಯವಾಗಿರ್ತಕ್ಕಂಥದ್ದು ಪ್ರಾಕೃತಿಕ ನಿಬಂಧನೆಗಳು, ಅಷ್ಟು ಕಾನೂನಿನಾತ್ಮಕವಾಗಿರ್ತಕ್ಕಂತಹ ಸಂಪೂರ್ಣವಾಗಿರ್ತಕ್ಕಂತಹ ಸಮನ್ವಯವಾಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಕಾನೂನು ಕಟ್ಟಡಿಯಲ್ಲಿ ನಾವು ಜನಕ್ಕೆ ಒಂದು ಉದ್ಯೋಗವನ್ನು ಕಲ್ಪಿಸಲು ಮತ್ತು ಎಜುಕೇಷನ್ನು ಇದಕ್ಕೋಸ್ಕರವಾಗಿ ಕಾನೂನಿನ ಸುವ್ಯವಸ್ಥೆಯಲ್ಲಿ ಮತ್ತು ಸರ್ಕಾರದ ಸುವ್ಯವಸ್ಥೆಯಲ್ಲಿ ಏನು ಕಾನೂನು ಕಟ್ಟಿ ಸೂತ್ರಗಳಿದ್ದಾವೋ ಬದ್ಧವಾಗಿರ್ತಕ್ಕಂಥದ್ದು, ಅದರ ಮುಖಾಂತರವಾಗಿ ನಾವು ನಡೆಸ್ಕೊಂಡು ಹೋಗೋದಕ್ಕೆ ಇವರ ಮನಸ್ಸಿನ ಭಾವನೆಗಳೇಗಿದೆಯೋ ಅದಕ್ಕೆ ಧಕ್ಕೆ ತರದಂಗೆ ನಾವು ಉನ್ನತವಾಗಿರ್ತಕ್ಕಂತಹ ಅಂತಹ ಮನಸ್ಥಿತಿ ಇರತಕ್ಕಂಥವರಿಗೆ ಅದನ್ನು ನಾವು ಕೂಡ ನೆರವೇರಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟು ನಡೆಸ್ಕೊಂಡು ಹೋಗೋದಕ್ಕೆ ಇದನ್ನೆಲ್ಲ ಹಸ್ತಾಂತರ ಮಾಡಿದ್ದಾರೆ, ಮಠಕ್ಕೆ ಮಾಡಿದ್ದಾರೆ. ಹೌದು ಸ್ವಾಮೀಜಿ. ಅಂದರೆ ಈಗ ಮುಂದಿನ ದಿನಗಳ ಸ್ವಾಮೀಜಿ ಒಟ್ಟಾರೆ ಏನು ಹೇಳ್ತೀರಾ ಈ ಓಸ್ವಾಲ್ ಅವ್ರ ಬಗ್ಗೆ? ಅವರಿಗೆ We came for Ashirwad. ವೆಯ್ಟ್ 5 minutes. ಅವರ ಭಾವನೆ 25 ವರ್ಷದ ಸಂಬಂಧ ನಮಗವ್ರಿಗೂ. ಹಾಗಾಗಿ ಆ ಸಂಬಂಧದ ಮೇರೆಗೆ ಅವರ ಅನುಕರಣೆಯ ಒಂದು ಅವರ ಭಾವನೆಯಿಂದ ನಮಗೆ ಅನುಕೂಲ ಆಗುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸ್ವಾಮೀಜಿ? ಅದೇ ಅವರಿಗೆ ನಾವು ಚಿರಋಣಿಯಾಗಿರ್ತೀವಿ ಮತ್ತು ಅವರ ಒಂದು ಮನಸ್ಸಿನ ಭಾವನೆ ಮತ್ತು ಅವರ ಮನಸ್ಸಿನ ಸಂಕಲ್ಪಕ್ಕೆ ನಾವು ಯಾವುದು ಧಕ್ಕೆ ತರದಾಗೆ ನಾವು ಜನಸೇವೆಯನ್ನು, ಭಕ್ತರ ಸೇವೆಯನ್ನು, ಭಗವಂತನ ಸೇವೆಯನ್ನು ಮಾಡ್ಕೊಂಡು ಹೋಗೋದಕ್ಕೆ. ನೀವು ಕೂಡ ಜಾಗ ವೀಕ್ಷಣೆ ಮಾಡಿದ್ರ ಸ್ವಾಮೀಜಿ? ಒಳ್ಳೆ ಲಾಭ ಬರೋ ಥರ ಜಾಗವನ್ನೆಲ್ಲ ನಾನು ಒಂದೆರಡು ನೋಡಿದ್ದೀನಿ. ನಾನು ಸಾಮಾನ್ಯಕ್ಕೆ 2-3 ನೋಡಿದ್ದೀವಿ. ಬೇರೆಯನ್ನೆಲ್ಲ ನೋಡಿ ನೀವು ಅಂತ ಹೇಳಿದ್ದಾರೆ. ಈಗ ಬೇರೆಯದನ್ನೆಲ್ಲ ಚಿತ್ರದುರ್ಗ ಅವಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆ ಲಾಭ ಬರುತ್ತೆ ಅನ್ನೋ ಅನಿಸಿಕೆ ನಿಮಗಿದೆ? ಇದೆ. ಅಲ್ಲಿ ಇವರು 50 ಎಕರೆ ಅರಳಕಟ್ಟೆ 2090 ಅನ್ನುವಂತಹ MLನಲ್ಲಿ ಮಾಡಿ ಸುಮಾರು ದೇಶಗಳಿಗೆ ಜಪಾನ್, ಜರ್ಮನಿ, ಇವಾಗ ಮಠನ ಮುಂದುವರ್ಸೋದಕ್ಕೆ ಯಾವ ರೀತಿ ಉಪಯೋಗ ಆಗ್ಬೋದು ಸ್ವಾಮೀಜಿ? ಏನ್ ಮಾಡ್ತೀರಾ ಸ್ವಾಮೀಜಿ ಇದ್ರಲ್ಲಿ? ಆಯುರ್ವೇದ ಆಸ್ಪತ್ರೆ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮದು ಆಯುರ್ವೇದ ಆಸ್ಪತ್ರೆ ಮತ್ತು ಉಚಿತವಾಗಿ ಆಯುರ್ವೇದವನ್ನು ಅನಾರೋಗ್ಯವಂತರಿಗೆ ಕೊಡತಕ್ಕಂಥದ್ದು. ಎರಡನೇದಾಗಿ ಶಿಕ್ಷಣವನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಮೂರನೇದಾಗಿ ನಮ್ಮ ಭಾರತೀಯ ಸಂಪ್ರದಾಯದ ಹಿಂದೂ ಧರ್ಮದ ವ್ಯಾಖ್ಯಾನದಲ್ಲಿರ್ತಕ್ಕಂತಹ ಸ್ಪಿರಿಚುವಲ್ ಆಕ್ಟಿವಿಟಿ ಏನಿದೆಯೋ ಅದನ್ನು ಒಂದು ಉನ್ನತ ಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಊಟ, ವಸತಿಗಳು, ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದು, ಉಚಿತವಾಗಿ ಮದುವೆಗಳನ್ನು ಮಾಡ್ತಕ್ಕಂಥದ್ದು. ಆಯುರ್ವೇದ ಆಸ್ಪತ್ರೆ ಇಲ್ಲೇ ಮಠದಲ್ಲೇ ಇಲ್ಲ, ಬೇರೆ ಕಡೆ ಮಾಡಬೇಕು ಅಂತ. ಥ್ಯಾಂಕ್ ಯು ಸರ್. ಈ ಸಂದರ್ಭದಲ್ಲಿ ಮಠದ ಆಡಳಿತ ಮಂಡಳಿಗೆ ದಾಖಲೆಗಳನ್ನು ಹಸ್ತಾಂತರ ಕಾರ್ಯಕ್ರಮ ನಡೆಯಿತು. ಮಠದ ಕಾರ್ಯದರ್ಶಿ ಪವನ್, ನಾಗರಾಜು, ಮಂಜುನಾಥ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವಿಡಿಯೋ ಜೊತೆಗೆ ಕುಪ್ಪಶ್ರೀಧರ್ ಜೊತೆ KK ರಾಮ್, ಕದಂಬ ಖಡ್ಗ ನ್ಯೂಸ್, ಪಾಲನಹಳ್ಳಿ, ಸೋಲೂರು. old mines documents. Yeah, It's all details.
nicely, and you can help the people, as you know very well. Very much name is there, and you are a very noble person, noble saint. So that things will